ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿಗಳು ನಮಗೆ ಅವರು ಏನು ಹೇಳಿದ್ದಾರೆ. 100 ವರ್ಷ ನಾವು ಕೊಟ್ಟದ್ದು 100 ವರ್ಷ 100 ದಿನ 100 ದಿನ ನಾವು ಕೊಟ್ಟು ಈಗ ಅವರು 125 ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈಗಿನ ಬಿಲ್ನಲ್ಲಿ ಏನಿದೆ ಅಂದರೆ ಮುಖ್ಯವಾದಂಥ ಅಂಶಗಳನ್ನು ಹೇಳ್ತೀನಿ, ಡೀಟೇಲ್ ಆಗಿ ಹೋಗೋದಿಲ್ಲ. ಯಾವ ತೀರ್ಮಾನ ಪಂಚಾಯಿತಿಯಲ್ಲಿ ಆಗ್ತಾ ಇತ್ತು, ಆಕ್ಷನ್ ಪ್ಲಾನ್ ಇಲ್ಲಿ ಆಗ್ತಾ ಇತ್ತು, ಅದು ಇನ್ಮೇಲೆ ಡೆಲ್ಲಿಯಲ್ಲಿ ಆಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಕಾರ್ಯಕ್ರಮ ತಗೋಬಹುದು ಕಾಮಗಾರಿಗಳನ್ನು ಅಂತ ಏನು ನಮ್ಮ ಬಿಲ್ನಲ್ಲಿತ್ತು. ಈಗ ಸೆಲೆಕ್ಟಿವ್ ವಿಲೇಜಸ್ ಅಲ್ಲಿ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ. ಅವರು ಆಯ್ಕೆ ಮಾಡ್ತಾರೆ, ಅವ್ರು ಹೇಳ್ತಾರೆ ಈ ಕೆಲಸ ತಗೊಳ್ಳಿ, ಈ ಕೆಲಸ ತಗೊಂಡು ಗೈಡ್ಲೈನ್ಸ್ ಮಾಡಿ ಕೊಡ್ತಾರೆ, ನಿಮಗೆ ಈ ಕೆಲಸ ತಗೋಬೋದು. ನಾವೇನು ಬೇಕಾದ್ರೂ ತಗೊಳ್ತಿದ್ದೋ, ಆ ಗ್ರಾಮಕ್ಕೆ ಏನು ಅಗತ್ಯತೆ ಇದೆ ಅಂಥೇಳಿ ಅದರ ಆಧಾರದ ಮೇಲೆ ನಾವು ತಗೊಳ್ತಿದ್ದೋ ಕೆಲಸಗಳನ್ನ. ಈಗ ಅವರು ಗೈಡ್ಲೈನ್ಸ್ ಮಾಡ್ತಾರೆ, ಇಂಥದ್ದೇ ತಗೋಬೇಕು, ಚರಂಡಿ ತಗೋಬೇಕು, ಇಲ್ಲ ರಸ್ತೆ ತಗೋಬೇಕು, ಇಲ್ಲ ಸ್ಕೂಲ್ ತಗೋಬೇಕು. ಅವ್ರು ಏನು ಸ್ಪೆಸಿಫಿಕ್ಕಾಗಿ ಹೇಳ್ತಾರೋ ಅದಕ್ಕೆ ನಾವು ಕಾರ್ಯಕ್ರಮ ಅವ್ರು ಮಾಡಿ ನಾವು ಕಳಿಸಿದ್ರು ಕೂಡ ಅಲ್ಲಿ ಅಪ್ರೂವಲ್ ಆಗುವಂಥದ್ದು ಅಲ್ಲೇ ಆಗಬೇಕು. ಆ ತೀರ್ಮಾನ ಅಲ್ಲಿ ಆಗ್ತಕ್ಕಂಥದ್ದು. ನಾನು ಅದನ್ನೇ ಹೇಳಿದೆ, ಮಹಾತ್ಮ ಗಾಂಧೀಜಿಯವರು ನಿಮ್ಮೂರಿನಲ್ಲಿ ತೀರ್ಮಾನ ಆಗಬೇಕಪ್ಪ, ನಿಮ್ಮೂರಿನ ಕೆಲಸ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದರೆ, ಇವರು ಉಲ್ಟಾ ತೊಗೊಂಡೋಗಿ ಅಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. 125 ದಿವಸ ಅಂತ ಹೇಳ್ತಾರೆ. ನೀವು ಇಷ್ಟೆಲ್ಲ ಮಾಡಿ ಇನ್ನು 125 ದಿವಸ ಆಗೋದಕ್ಕೆ ಸಾಧ್ಯ ಇಲ್ಲ. 100 ದಿವಸ ನಾವು ಕೊಟ್ಟು ಸಂಪೂರ್ಣವಾಗಿ ಕೆಲಸ ಕೊಡ್ತಾ ಇದ್ದು ಆ ಜಾಬ್ ಕಾರ್ಡಿಗೆ ಅನುಗುಣವಾಗಿ ಅಂದರೆ, ಇವರು 125 ದಿವಸ ಕೊಟ್ಟರು ಕೂಡ ಕಾನೂನಿನಲ್ಲಿ ಅವಕಾಶ ಇದ್ದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೀನಿ. ಈಗ ನಾವು ಒಂದಿಷ್ಟು ನಿರ್ದಿಷ್ಟವಾದಂಥ ಬೆಲೆಯನ್ನು ತೀರ್ಮಾನ ಮಾಡ್ತಿದ್ದೋ. ಕೂಲಿ 200 ಎಷ್ಟು ಇವತ್ತಿಗೆ ಅಲ್ಲಪ್ಪ, ಒಂದು ದಿನಕ್ಕೆ 243, 275. ಆದರೆ ಅವರೊಂದಿಷ್ಟು ಫಿಕ್ಸ್ ಮಾಡ್ತಾರೆ. ಯಾವ ರಾಜ್ಯದಲ್ಲಿ ಎಲ್ಲಿ ಫಿಕ್ಸ್ ಮಾಡ್ತಾರೋ ಅದು ನಿಮಗೆ ಅಪ್ಲೈ ಆಗುವಂಥ ತೀರ್ಮಾನಗಳನ್ನು ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ಇದಕ್ಕೆ ಅದಕ್ಕೆ ಅನುಗುಣವಾಗಿ ಮಾಡ್ದೇನೆ ಅವರು ಬೆಲೆ ಏರಿಕೆ ಇದಕ್ಕೆ ಅನುಗುಣವಾಗಿ ನಾವು ಮಾಡಿದರೆ ಅವರು ಒಂದು ನಿರ್ದಿಷ್ಟವಾದಂಥ ಹಣ ತೀರ್ಮಾನ ಮಾಡ್ತಾರೆ, ಅದೇ ನಿಮಗೆ ಕೂಲಿ ಆಗುವಂಥದ್ದು. ಆದ್ದರಿಂದ ಇವತ್ತು ನಾವು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥದ್ದೇನು ಅಂತಂದರೆ, ನಾವು ಕೊಟ್ಟಂಥ ಉದ್ಯೋಗ ಖಾತ್ರಿ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರ್ಯಕ್ರಮವನ್ನು ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಭಾಷೆ ಇಲ್ಲ, ಯಾವ ರೀಜನ್ ಇಲ್ಲ, ಆ ರೀತಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟಿದ್ದಂಥ ಕಾರ್ಯಕ್ರಮವನ್ನು ಇವತ್ತು ಮೊಟಕುಗೊಳಿಸಿ ಬದಲಾವಣೆ ಮಾಡಿ ರಾಜ್ಯಕ್ಕೆ ಆರ್ಥಿಕ ಹೊರೆಯನ್ನು ಮಾಡಿ ನೀವು ಈ ಕಾರ್ಯಕ್ರಮ ತಂದಿದ್ದೀರಿ. ಅದಕ್ಕಾಗಿ ಇಡೀ ದೇಶದಲ್ಲಿ ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ. ಇದರಲ್ಲಿ ನಾವು ನಿಮ್ಮನ್ನು ಕೇಳೋದೇನು, ಇಲ್ಲಿ ನಿಮಗೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ ಪ್ರೇಯರ್ ಏನಪ್ಪ ಅಂತ ಹೇಳಿದರೆ, ನೀವು ಈ ಏನು ಕಾರ್ಯಕ್ರಮ ತಂದಿದ್ದೀರಿ ಅದನ್ನು ವಾಪಸ್ ತಗೋಬೇಕು, ಸಂಪೂರ್ಣವಾಗಿ ರದ್ದು ಮಾಡಬೇಕು. ಮೊದಲಿದ್ದಂಥ ಬಿಲ್ ಏನಿತ್ತು ಮನ್ರೇಗಾ ಬಿಲ್ಲು, ಅದನ್ನು ಮತ್ತೆ ಅನುಷ್ಠಾನ ಮುಂದುವರಿಸಬೇಕು, ಮೊದಲನೇದು. ಎರಡನೇದು, ಜನರ ಉದ್ಯೋಗವನ್ನು ಹಕ್ಕಿದೆಯಲ್ಲ, ಉದ್ಯೋಗದ ಹಕ್ಕು, ದಿ ರೈಟ್, ಅದನ್ನು ಪುನರ್ ಸ್ಥಾಪಿಸಬೇಕು. ಈಗ ಬಿಲ್ಲನ್ನೇ ತೆಗೆದಿದ್ದೀರಿ ಅಂದರೆ ಹಕ್ಕನ್ನು ತೆಗೆದುಬಿಟ್ಟಿದ್ದೀರ. ನಾವೇನು ಸಂವಿಧಾನಾತ್ಮಕವಾಗಿ ಹಕ್ಕನ್ನು ಕೊಟ್ಟಿದ್ದೋ ಅದನ್ನು ತೆಗೆದುಬಿಟ್ಟಿದ್ದೀರಿ.
ಅದನ್ನು ಮರುಸ್ಥಾಪನೆ ಮಾಡಬೇಕು ಅಂತೇಳಿ ಒತ್ತಾಯ. ಆಮೇಲೆ ಪಂಚಾಯಿತಿಗಳಿದಾವಲ್ಲ, ಗ್ರಾಮ ಪಂಚಾಯಿತಿಗಳು ಸ್ವಯಂ ಆಡಳಿತದ ಹಕ್ಕನ್ನು ಕೊಡಬೇಕು. ಅವರಿಗೆ ಇಂಡಿಪೆಂಡೆಂಟ್ ರೈಟ್ಸನ್ನು ಕೊಟ್ಟಿದ್ದು ನಾವು. ಆ 73ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಹಕ್ಕನ್ನು ಪಂಚಾಯಿತಿಗೆ ಕೊಟ್ಟಿದ್ದು. ಅದನ್ನು ನೀವು ತೆಗೆದಿದ್ದೀರಿ, ಅದನ್ನು ಮರುಸ್ಥಾಪಿಸಬೇಕು. ಆಮೇಲೆ ಇಡೀ ದೇಶಾದ್ಯಂತ ಕನಿಷ್ಠ 400 ರೂಪಾಯಿ ನೀವು ವೇತನವನ್ನು ನಿಗದಿ ಮಾಡಬೇಕು. ಕನಿಷ್ಠ 400 ರೂಪಾಯಿ ಆದರೂ ಕೂಡ ನೀವು ವೇತನವನ್ನು ನಿಗದಿ ಮಾಡಬೇಕು ಅಂತೇಳಿ ನಾವು ಈ ಎಲ್ಲ ಬೇಡಿಕೆಗಳನ್ನು ನಾವು ಕೇಂದ್ರ ಸರ್ಕಾರದ ಮುಂದೆ ಇವತ್ತು ನಾವು ಇಟ್ಟಿದ್ದೇವೆ. ಇಡೀ ಜನ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಯಾವ ಪಕ್ಷ ಮತ್ತೊಂದು ನೋಡದೆ ಯಾರು ಕಷ್ಟದಲ್ಲಿದ್ದರು, ಯಾರು ಇದರ ಫಲವನ್ನು ಪಡಿತಾ ಇದ್ರು, ಆ ಜನ ಇವತ್ತು ತಿರುಗಿ ಬೀಳ್ತಕ್ಕಂಥ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬೀಳ್ತಕ್ಕಂಥ ಸನ್ನಿವೇಶ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ನೀವು ಅವಕಾಶ ಕೊಡಕೂಡದು. ನೀವು ಈ ಬಿಲ್ಲನ್ನು ನೀವೇನು ತಂದಿದ್ದೀರಿ, ಆ ಬಿಲ್ಲನ್ನು ವಾಪಸ್ VBG ರಾಮ್ಜಿ ಅಂತ ಏನು ತಂದಿದ್ದೀರಿ ಅದನ್ನು ನೀವು ವಾಪಸ್ ತಗೊಳ್ಬೇಕು, ಮತ್ತು ಮನ್ರೇಗಾ ಪುನಃಸ್ಥಾಪಿಸಬೇಕು ಅಂತ ಹೇಳಿ ನಾವು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ದೇಶದಲ್ಲಿ ನಮ್ಮ ನಾಯಕರುಗಳು ಡೆಲ್ಲಿಯಲ್ಲಿ ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಪ್ರತಿಭಟನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ. ಅದು ನಮ್ಮಲ್ಲಿ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಅದಕ್ಕೆ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ಕೊಟ್ಟಿದ್ದಾರೆ ನಮ್ಮ AICC ಅವರು. ಅದನ್ನು ಆಮೇಲೆ ಹೇಳ್ತೀನಿ. ಆ ಪ್ರಕಾರ ಇವತ್ತು ನಾವು ಅದಕ್ಕಾಗಿ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದು ನಮ್ಮ ಜಿಲ್ಲೆಯ ಜನ ಯಾರು ಉದ್ಯೋಗ ಖಾತ್ರಿ ಫಲಾನುಭವಿಗಳಾಗಿದ್ದರು ಮತ್ತು ಪಂಚಾಯಿತಿಗಳು ಇದನ್ನು ಉಪಯೋಗ ಪಡ್ಕೊಳ್ತಿದ್ದೋ, ಆಸ್ತಿ ಸೃಷ್ಟಿ ಮಾಡ್ತಾ ಇದ್ದೋ, ಹಣಕಾಸಿನ ಶಕ್ತಿ ಕೊಡ್ತಾ ಇದ್ದೋ, ಆರ್ಥಿಕ ಶಕ್ತಿಯನ್ನು ಕೊಡ್ತಾ ಇದ್ದೋ ಅವರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ನಾವು ಇದರ ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಅರ್ಥೈಸಬೇಕು ಅಂತ ಹೇಳಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ. ಅದಕ್ಕಾಗಿ ತಮ್ಮೆಲ್ಲರೂ, ನಮ್ಮ ರಾಜಣ್ಣವರು ಕೂಡ ಈಗ ಬಂದರು, ಎಲ್ಲರೂ ಭಾಗವಹಿಸಿದ್ದಾರೆ. ತಾವು ಪ್ರಶ್ನೆಗಳೇನಾರು ಇದ್ದರೆ ಕೇಳ